ಮರಾಠಿ ಭಾಷೆ ಕನ್ನಡದಿಂದಲೇ ಹುಟ್ಟಿದ ಭಾಷೆಯಂತೆ. ಇದು ನಿಜನಾ? ಅಥವಾ ಕೇವಲ ಒಂದು ತಪ್ಪು ಕಲ್ಪನೆನಾ? ಇಂದು ನಾವು ಮರಾಠಿ ಮತ್ತು ಕನ್ನಡ ಭಾಷೆಗಳ ನಿಜವಾದ ಸಂಬಂಧದ ರಹಸ್ಯವನ್ನು ತಿಳಿಯೋಣ. ಭಾಷೆಯ ಮೂಲ. ಭಾರತದ ಹೆಚ್ಚಿನ ಭಾಷೆಗಳು ಸಂಸ್ಕೃತದಿಂದ ಬಂದ ಪ್ರಾಕೃತ ಭಾಷೆಗಳ ಮೂಲಕ ಅಭಿವೃದ್ಧಿಯಾಗಿವೆ. ಮರಾಠಿ ಭಾಷೆಯ ಮೂಲವಾಗಿ ಪರಿಗಣಿಸುವ ಭಾಷೆ ಮಹಾರಾಷ್ಟ್ರೀ ಪ್ರಾಕೃತ. ಈ ಪ್ರಾಕೃತ ಭಾಷೆ ನಂತರ ನಿಧಾನವಾಗಿ ಅಪಭ್ರಂಶ, ಪ್ರಾಚೀನ ಮರಾಠಿ, ಇಂದಿನ ಮರಾಠಿ ಆಗಿ ಬೆಳೆದಿತು. ಅಂದ್ರೆ ಮರಾಠಿ ನೇರವಾಗಿ ಕನ್ನಡದಿಂದ ಹುಟ್ಟಿಲ್ಲ, ಆದರೆ ಕಥೆ ಇಲ್ಲೇ ಮುಗಿಯೋದಿಲ್ಲ. ಕನ್ನಡದ ಪ್ರಭಾವ. ಇತಿಹಾಸದಲ್ಲಿ ಒಂದು ಸಮಯದಲ್ಲಿ ಇಂದಿನ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪ್ರದೇಶಗಳು ಒಂದೇ ಸಾಮ್ರಾಜ್ಯಗಳ ಅಡಿಯಲ್ಲಿ ಇದ್ದವು. ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು. ಈ ರಾಜವಂಶಗಳ ಕಾಲದಲ್ಲಿ ಕನ್ನಡ ಮತ್ತು ಮರಾಠಿ ಮಾತನಾಡುವ ಜನರು ಒಂದೇ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು. ಇದರ ಪರಿಣಾಮವಾಗಿ ಹಲವಾರು ಕನ್ನಡ ಪದಗಳು ಮರಾಠಿಗೆ ಸೇರಿದವು. ಆಡಳಿತ ಪದಗಳು, ಗ್ರಾಮೀಣ ಪದಗಳು ಎರಡೂ ಭಾಷೆಗಳಲ್ಲಿ ಹೋಲಿಕೆ ಕಾಣುತ್ತವೆ. ಕೆಲವು ವ್ಯಾಕರಣದ ರಚನೆಗಳಲ್ಲೂ ಸಾಮ್ಯತೆಯಿದೆ. ಅಂದ್ರೆ ಮರಾಠಿ ಕನ್ನಡದಿಂದ ನೇರವಾಗಿ ಹುಟ್ಟಿಲ್ಲ, ಆದರೆ ಕನ್ನಡದ ಬಲವಾದ ಇತಿಹಾಸ ಸಂಬಂಧ ಇದೆ. ಶಾಸನಗಳು ಹೇಳುವ ಸತ್ಯ. ಇತಿಹಾಸ ಶಾಸನಗಳಲ್ಲಿ ನೋಡಿದ್ರೆ, ಹಳೆಯ ಶಾಸನಗಳು ಮೊದಲು ಸಂಸ್ಕೃತ ಮತ್ತು ಪ್ರಾಕೃತದಲ್ಲಿ ಇದ್ದವು. ನಂತರ ಕೆಲವು ಪ್ರದೇಶಗಳಲ್ಲಿ ಕನ್ನಡ ಶಾಸನಗಳು ಹೆಚ್ಚಾಗ್ತವೆ. ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಸಿಕ್ಕಿರುವ ಶಾಸನಗಳಲ್ಲಿ ಕನ್ನಡ ಮತ್ತು ಪ್ರಾಚೀನ ಮರಾಠಿ ಮಿಶ್ರಣವೂ ಕಾಣುತ್ತದೆ. ಇದು ಏನ್ ಹೇಳುತ್ತೆ ಅಂದ್ರೆ, ಈ ಎರಡೂ ಭಾಷೆಗಳು ಶತಮಾನಗಳ ಕಾಲ ಜೊತೆಯಾಗಿ ಬೆಳೆದಿವೆ. ಹಾಗಾದ್ರೆ ಅಂತಿಮ ಉತ್ತರ ಏನು? ಕನ್ನಡದಿಂದ ನೇರವಾಗಿ ಹುಟ್ಟಿಲ್ಲ, ಆದರೆ ಕನ್ನಡ ಮತ್ತು ಮರಾಠಿ ನಡುವೆ ಗಾಢ ಇತಿಹಾಸ ಸಂಬಂಧ ಇದೆ. ಕನ್ನಡದ ಪ್ರಭಾವ ಮರಾಠಿ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಇವು ಸಹೋದರ ಭಾಷೆಗಳು, ಒಂದು ಇನ್ನೊಂದರ ತಾಯಿ ಭಾಷೆಯಲ್ಲ. ನಿಮಗೆ ಯಾವ ಪದಗಳು ಕನ್ನಡ ಮತ್ತು ಮರಾಠಿಯಲ್ಲಿ ಒಂದೇ ತರ ಕಾಣಿಸುತ್ತವೆ? ಕಮೆಂಟ್ನಲ್ಲಿ ಹೇಳಿ. ಇಂತಹ ಇತಿಹಾಸದ ಆಸಕ್ತಿದಾಯಕ ವಿಷಯಗಳಿಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.